ಹಲೋ ನಮಸ್ತೆ. ರೈತರಿಗೂ ಮತ್ತು ಸಪ್ಲೈಯರ್ಸ್ಗೆ ಇದೊಂದು ಬಾಹುಬಲಿ ಎಲೆಕ್ಟ್ರಿಕ್ ಲೋಡರ್, ವಜ್ರ ಎಲೆಕ್ಟ್ರಿಕ್ ಸ್ಕೂಟರ್. ನೋಡೋದಕ್ಕೆ ನಿಜವಾಗ್ಲೂ ವಜ್ರ ಥರ ಇದೆ. ಸ್ಪೆಷಲಿ ಇದನ್ನು ರೈತರು ಹುಲ್ಲು ಸಪ್ಪೆ ಇದೆಲ್ಲ ಸಾಗಿಸುವುದಕ್ಕೆ, ಅಮಾಲಿಯಾರ್ ಸಾಮಾನುಗಳನ್ನು ಸಾಗಿಸುವವರು, ಸಪ್ಲೈಯರ್ ಸಿಲಿಂಡರ್ ಸಾಗಿಸುವವರು, ಇದೊಂದು ವಜ್ರ ಥರನೇ ಇದೆ ಈ ಗಾಡಿ. ಐ ಲೋಡ್ ಎಲೆಕ್ಟ್ರಿಕ್ ವೆಹಿಕಲ್. ಅಟ್ ಎ ಟೈಮ್ 6 ಜನ ಕೂತ್ಕೊಂಡು ಓಡಿಸಬಹುದಾದ ಗಾಡಿ. ಈ ವಿಡಿಯೋದಲ್ಲಿ ಚಾರ್ಜ್, ಮೈಲೇಜ್, ಯಾರಿಗೆ ಚೆನ್ನಾಗಿ ಸೂಟೇಬಲ್, ಇದರ ಪ್ರೈಸ್ ಎಲ್ಲವನ್ನು ಕೂಡ ಡೀಟೇಲ್ಸ್ ಕೊಡೋಣ. ಇಂಥ ವಿಡಿಯೋ ಇನ್ನೂ ಮಾಡಬೇಕಂದ್ರೆ ನೀವು ಸಪೋರ್ಟ್ ಮಾಡಬೇಕಂದ್ರೆ ಸಬ್ಸ್ಕ್ರೈಬ್ ಬಟನ್ನು ಬೆಲ್ ಐಕನ್ನ ಜೋರಾಗಿ ಒತ್ತಬೇಕು. ಕ್ಲಿಕ್ ಮಾಡಿದೆಯಾ ಅಲ್ವಾ? ಓಕೆ, ಡನ್. Now you can start. ಹಾಯ್ ಸರ್, ಇದು ವಜ್ರ ಪ್ಲಸ್ ಅಂತ ಹೇಳಿ ಲೋಡೆಡ್ ಗಾಡಿ. 350 kg ವೆಯ್ಟ್ ಲೋಡ್ ಕೆಪಾಸಿಟಿ ಇದೆ. ಫುಲ್ ಮೆಟಾಲಿಕ್ ಬಾಡಿ ಇದೆ. ಡಿಸ್ಪ್ಲೇ ಬಂದು ಡಿಜಿಟಲ್ ಡಿಸ್ಪ್ಲೇ ಬರುತ್ತೆ. ಫಸ್ಟ್ ಆನ್ ಮಾಡುತ್ತೆ ಇದು. ಓಕೆ, ಆನ್ ಮಾಡಿದ ತಕ್ಷಣ ಪಾರ್ಕಿಂಗ್ ಮೋಡಲ್ಲಿ ಇರುತ್ತೆ. ಬ್ರೇಕ್ ಹಿಡಿದು ಒಂದ್ಸರಿ ಬಿಟ್ರೆ ರೆಡಿ ಬರುತ್ತೆ. ಇದ್ರಲ್ಲಿ ನಿಮ್ಗೆ 3 ಗೇರ್ಸ್ ಬರುತ್ತೆ. ಈಗ ಪೆಟ್ರೋಲ್ ಗಾಡಿಯಲ್ಲಿ ಯಾವ ರೀತಿ ಬರುತ್ತೆ ಆ ರೀತಿ ಫಸ್ಟ್ ಗೇರ್, ಸೆಕೆಂಡ್ ಗೇರ್, ಥರ್ಡ್ ಗೇರು. ಫಸ್ಟ್ ಅಲ್ಲಿ ಬಂದು ನಿಮ್ಗೆ ಒಂದು 15 ಕಿಲೋಮೀಟರ್ ಸ್ಪೀಡ್ ಬರುತ್ತೆ. ಇಲ್ಲಿ ನಾವು ಸ್ಪೀಡ್ ಲಾಕ್ ಆಗಿರುತ್ತೆ ಸೆಕೆಂಡ್, ಥರ್ಡ್. ಬಟ್ ಮೂರ್ ಸ್ಪೀಡ್ ಅಲ್ಲೂ ಕೂಡ 25 ಕಿಲೋಮೀಟರ್ ಶೋ ಆಗುತ್ತೆ. ವೀಲ್ ಬಂದು 45 ಅಲ್ಲಿ ಹೋಗ್ತಾ ಇರುತ್ತೆ. ಡಬಲ್ ಡಿಸ್ಕ್ ಮತ್ತೆ ಶಾಕ್ ಅಬ್ಸರ್ವ್ ಕೂಡ 3 ಶಾಕ್ ಅಬ್ಸರ್ವ್ ಇದೆ. ತುಂಬಾ ಚೆನ್ನಾಗಿದೆ. ಟೈರ್ ಬಂದು ಟ್ಯೂಬ್ಲೆಸ್ ಟೈರು. ಹಾ ಸರ್. ಇದರಿಂದ ಏನ್ ಮಾಡ್ಬೋದು ಮೇಡಮ್? ಇದು ನಿಮ್ಗೆ ಲಗೇಜಿಗೆಲ್ಲ ತುಂಬಾ ಅನುಕೂಲ ಆಗುತ್ತೆ ಸರ್. ಈಗ ಒಂದು ಆಟೋ ಮಾಡ್ಕೊಂಡು ಹೋಗ್ತೀವಿ ಅಂದ್ರೂ ಕೂಡ 200-300 ರೂಪಾಯಿ ಕೊಟ್ಟು ನೀವು ಆಟೋದಲ್ಲಿ ಲಗೇಜ್ ಹಾಕೊಂಡು ಹೋಗ್ಬೋದು. ಬಟ್ ಇದ್ರಲ್ಲಿ ಹಂಗಿಲ್ಲ ಸರ್. ಇಲ್ಲಿ 2 ಸಿಲಿಂಡರ್ ಇಡ್ಬೋದು, ಇಲ್ಲ ವಾಟರ್ ಬಾಟ್ಲ್ ಇಡ್ಬೋದು, ಇಲ್ಲ ಮೂಟೆಗಳು ಇಡ್ತೀವಿ ಅಂದ್ರೆ ಮೂಟೆ ಇಡ್ಬೋದು, ಫ್ಯಾಬ್ರಿಕ್ ಬಂದು ಫ್ಯಾಬ್ರಿಕ್ ಇಡ್ಬೋದು. ಇಲ್ಲೇ ಪಕ್ಕದ ಅಂಗಡಿಯಲ್ಲಿ ನಾವು ಮೊಟ್ಟೆ ಕೊಟ್ಟಿದೀವಿ. ಅವ್ರು ಒಂದ್ಸರಿಗೆ ಏನಿಲ್ಲ ಅಂದ್ರೂ 300-400 ಮೊಟ್ಟೆ ತಗೊಂಡು ಹೋಗ್ತಾರೆ. ತುಂಬಾ ಅನುಕೂಲ ಇದೆ ಸರ್. ರೈತರಿಗಂತೂ ತುಂಬಾ ಅನುಕೂಲ ಇದೆ. ಈಗ ಫ್ಯಾಬ್ರಿಕ್ ಅವ್ರಿಗೆ ಇರ್ಬೋದು, ಅವರಿಗೂ ಕೂಡ ಅನುಕೂಲ ಇದೆ. ಇದು ಎಷ್ಟು ಕಿಲೋಮೀಟರ್ ಚಾರ್ಜ್ ಎಷ್ಟೊತ್ತು ಮಾಡ್ಬೇಕು ಸರ್? ಇದು ನಿಮ್ಗೆ ಒಂದ್ಸರಿ ಚಾರ್ಜ್ ಮಾಡೋದಿಕ್ಕೆ 5 to 6 hours ಆಗುತ್ತೆ. ಯಾಕಂದ್ರೆ ಎಷ್ಟು ನಿಧಾನ ಚಾರ್ಜ್ ಆಗುತ್ತೆ ಅಷ್ಟು ತುಂಬಾ ಚೆನ್ನಾಗಿ ಬ್ಯಾಟ್ರಿ ಬಾಳಿಕೆ ಬರುತ್ತೆ. ಮೈಲೇಜ್ ಅಂತಂದ್ರೆ ಮೈಲೇಜ್ ಬಂದು ಸರ್ ಇದರಲ್ಲಿ ನಾವು 3 ತರ ಬ್ಯಾಟ್ರಿ ಯೂಸ್ ಮಾಡ್ಬೋದು. ಇವಾಗ ಇರೋದು ಬಂದು 72 watts 32 Ah ಬ್ಯಾಟ್ರಿ. ನಿಮಗೆ ಒಂದ್ಸರಿ ಚಾರ್ಜ್ ಮಾಡಿದ್ರೆ 50+ ಮೈಲೇಜ್ ಬರುತ್ತೆ. 89,000 ಆಗುತ್ತೆ. 60 watts 30 Ah ಲಿಥಿಯಂ ಬ್ಯಾಟ್ರಿ ಹಾಕೊಂಡ್ರೆ ನಿಮಗೆ 80+ ಮೈಲೇಜ್ ಬರುತ್ತೆ. ಅಮೌಂಟ್ ಬಂದು 99,000 ಆಗುತ್ತೆ. 99,000. ಅದೇ ನಿಮಗೆ 60 watts 50 Ah 40 Ah ಬ್ಯಾಟ್ರಿ ಹಾಕ್ಸ್ತೀವಿ ಅಂತ ಅಂದ್ರೆ 1,15,000 ಆಗುತ್ತೆ ಸರ್. ಆಗ 100+ ಮೈಲೇಜ್ ಬರುತ್ತೆ. ಸೊ ಇದು ರೈತರಿಗೆ ಚೆನ್ನಾಗಿರುತ್ತಾ? ರೈತರಿಗೂ ತುಂಬಾ ಚೆನ್ನಾಗಿರುತ್ತೆ ಸರ್. ಹಳ್ಳಿಯವರು ಯೂಸ್ ಮಾಡ್ಬೋದು, ಸಿಟಿಯವರು ಕೂಡ ಯೂಸ್ ಮಾಡ್ಬೋದು. ಇದನ್ನ ಮಧ್ಯದಲ್ಲಿ ಏನೋ ಪ್ರಾಬ್ಲಮ್ ಬರಲ್ಲ ಮ್ಯಾಕ್ಸಿಮಮ್? ಪ್ರಾಬ್ಲಮ್ ಸರ್ ಎಲ್ಲ ವೆಹಿಕಲ್ ಅಲ್ಲೂ ಬರುತ್ತೆ, ಬರಲ್ಲ ಅಂತ ಹೇಳಕ್ ಆಗಲ್ಲ. ಮತ್ತೆ ಇನ್ನೊಂದ್ ಏನಂದ್ರೆ ಸರ್, ನೀವು ಲೋಡು ತುಂಬಾ ಹಾಕೊಂಡ್ರು ಕೂಡ ನಾವು ಕೀ ಸ್ಟಾರ್ಟ್ ಮಾಡ್ಕೊಂಡೇ ಹೋಗ್ಬೇಕು ಅಂತ ಏನಿಲ್ಲ. ಇದು ಕಾರ್ ತರ ರಿಮೋಟ್ ಇದೆ. ಕಾರ್ ತರ ರಿಮೋಟ್ ಇದೆ. ಇದು 2 ಸಾರಿ ಪ್ರೆಸ್ ಮಾಡಿದ್ರೆ ಗಾಡಿ ಆನ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ನೀವು ರಿಮೋಟ್ ಅಲ್ಲಿ ಆನ್ ಮಾಡಿದ್ಮೇಲೆ ಕೀಯಲ್ಲಿ ಆಫ್ ಮಾಡಕ್ ಬರಲ್ಲ ಸರ್. ಈಗ ಕೀಯಲ್ಲಿ ಆಫ್ ಮಾಡ್ತೀನಿ ಆನ್ ಮಾಡ್ತೀನಿ ಅಂದ್ರೆ ಆಗಲ್ಲ. ಸೊ ನೀವು ರಿಮೋಟ್ ಅಲ್ಲಿ ಇಲ್ಲಿ ಅನ್ಲಾಕ್ ಬಟನ್ ಬರುತ್ತೆ, ಪ್ರೆಸ್ ಮಾಡಿದ್ರೆ ಆಫ್ ಆಗುತ್ತೆ. ಸೊ ಇನ್ನೊಂದು ಗುಡ್ ಥಿಂಗ್ಸ್ ಏನಂದ್ರೆ ಸರ್, ಇದು ಆಂಟಿ ಥೆಫ್ಟ್ ಲಾಕ್ ಇದೆ. ಈ ಗಾಡಿನ ನೀವು ಒಂದ್ಸರಿ ಗಾಡಿ ಆಫ್ ಮಾಡ್ಬಿಟ್ಟು ಆಂಟಿ ಥೆಫ್ಟ್ ಲಾಕ್ ಆನ್ ಮಾಡ್ಬಿಟ್ಟು ಹೋದ್ರೆ ಯಾರು ಸಹ ಗಾಡಿ ಮುಟ್ಟೋ ಆಗಿಲ್ಲ. ಮುಟ್ಟಿದ್ರೆ ಸೌಂಡ್ ಬರುತ್ತೆ. ಈಗ ನಾನು ಆಫ್ ಮಾಡ್ತಾ ಇದ್ದೀನಿ, ಆಂಟಿ ಥೆಫ್ಟ್ ಲಾಕ್ ಮಾಡಿದ್ದೀನಿ. ಈಗ ಕಸ್ಟಮರ್ ಬಂದ್ರು, ಯಾರೋ ಮುಟ್ಟಿದ್ರು ಅನ್ಕೊಳ್ಳಿ. ಸೊ ಇಲ್ಲಿ ಬಂದು ವೀಲ್ ಕೂಡ ಜಾಮ್ ಆಗುತ್ತೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯೂಸಿಕ್ ಬರುತ್ತೆ. ಒಂದೇ ತರ ಅಲ್ಲ, 3 ತರ. ನೆಕ್ಸ್ಟ್ ಬಂದು ನೀವೊಂದು 10 ಮೀಟರ್ ದೂರ ಇದ್ರೂ ಕೂಡ ಅಲ್ಲಿಂದಾನೇ ಆಫ್ ಮಾಡ್ಬೋದು. ಬೇರೆ ಏನಾದ್ರೂ ಇದೆಯಾ? ಬೇರೆ ಏನೂ ಇಲ್ಲ ಸರ್. ಎಲ್ಲ ತುಂಬಾ ಚೆನ್ನಾಗಿದೆ ವೆಹಿಕಲ್ ಮಾತ್ರ. ನೋಡ್ಬೇಕು, ಊರಲ್ಲಿ ಕೆಲಸ ಮಾಡೋರು ಇದ್ದಾರೆ ರೈತರು, ಸಜೆಸ್ಟ್ ಮಾಡ್ಬೇಕು ಇದನ್ನ. ತುಂಬಾ ಚೆನ್ನಾಗಿದೆ ಸರ್. ರೈತರಿಗಂತೂ ತುಂಬಾ ಅನುಕೂಲ ಆಗುತ್ತೆ. ವಜ್ರ ಪ್ಲಸ್ ಅಂತ ಸರ್, ತಿರಂಗ ವಜ್ರ ಪ್ಲಸ್, ಇಂಡಿಯನ್ ಮಾಡೆಲ್ ಸರ್. ಎಸ್ 99,000. ಎಸ್ ಸರ್.
ಈಸ್ ಇಟ್ ನೆಗೋಷಿಯಬಲ್? ಏನ್ ಸರ್? ನೆಗೋಷಿಯಬಲ್? ಹಾಂ ಸರ್. ಇದು ವಜ್ರ ಗಾಡಿನ ರಿವ್ಯೂ. ಇಲ್ಲಿವರೆಗೂ ನೋಡಿದ್ಯಾ ಅಂತಂದರೆ ವಿಡಿಯೋ ನಿನಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ವಿಡಿಯೋಗೊಂದು ಲೈಕ್ ಮಾಡಿದ್ಯಾ? ಓಕೆ, ಸೂಪರ್. ವಜ್ರ ಗಾಡಿ ಬಗ್ಗೆ ನಿನಗೇನು ಅನಿಸ್ತಿದೆಯೋ ಕಮೆಂಟ್ ಮಾಡು. ಥ್ಯಾಂಕ್ ಯು.